ಎಲ್ರಿಗೂ ನಮಸ್ಕಾರ ವಿದ್ಯಾರ್ಥಿಗಳೇ. ನಿಮಗೆ ಈಗ ಆಲ್ರೆಡಿ ನಾವು ಸೆಕೆಂಡ್ ಪಿ ಯು ಸಿ ಮ್ಯಾಥಮೆಟಿಕ್ಸ್ನಲ್ಲಿ 3 ಡೈಮೆನ್ಷನಲ್ ಜಾಮೆಟ್ರಿ ಚಾಪ್ಟರ್ನ ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ನಿಮಗೆ ಈಗ ಆಲ್ರೆಡಿ ನಾವು ಬಂದುಬಿಟ್ಟು ಈಕ್ವೇಷನ್ ಆಫ್ ಪ್ಲೇನ್ಸ್ ಬಗ್ಗೆ ಲಾಸ್ಟ್ ಕ್ಲಾಸಸ್ಸಲ್ಲಿ ಅದರಲ್ಲಿ ಈಕ್ವೇಷನ್ ಆಫ್ ಪ್ಲೇನ್ ಇನ್ ನಾರ್ಮಲ್ ಫಾರ್ಮ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿ. ಈಕ್ವೇಷನ್ ಆಫ್ ಪ್ಲೇನ್ ಇನ್ ನಾರ್ಮಲ್ ಫಾರ್ಮ್ ಇದ್ರ ಡಿರವೇಷನ್ ಆಗಿತ್ತು. ಇದು ನಿಮಗೆ 5 ಮಾರ್ಕ್ಸಿಗೆ ಇಂಪಾರ್ಟೆಂಟ್. ಓಕೆ, ವರ್ಕ್ ಮಾಡಿ ಅಂತ ಲಾಸ್ಟ್ ಕ್ಲಾಸಸ್ಸಲ್ಲಿ ಹೇಳಿದ್ದೆ, ಎಲ್ಲರೂ ವರ್ಕ್ ಮಾಡಿ. ಇದು ವೆಕ್ಟರ್ ಫಾರ್ಮ್ ಆಫ್ ಈಕ್ವೇಷನ್ ಆಫ್ ಪ್ಲೇನ್ ಇನ್ ನಾರ್ಮಲ್ ಫಾರ್ಮ್ ಅಲ್ಲಿ ಏನಾಗಿರುತ್ತೆ ಅಂದರೆ ವೆಕ್ಟರ್ ಆರ್ ಡಾಟ್ ಎನ್ ಕ್ಯಾಪ್ ಇಸ್ ಈಕ್ವಲ್ ಟು ಡಿ, ವಿಚ್ ಈಸ್ ವೆಕ್ಟರ್ ಫಾರ್ಮ್ ಆಫ್ ಈಕ್ವೇಷನ್. And Cartesian form of equation of plane is L into x plus m into y plus n into z is equal to d ಅಂತ. Okay, ಇದರಲ್ಲಿ ನಿಮಗೆ ಗೊತ್ತು n cap is a unit vector normal to the plane. n cap is a unit vector normal to the plane. ಆ ನಾರ್ಮಲ್ ವೆಕ್ಟರ್ ನ ಯೂನಿಟ್ ವೆಕ್ಟರ್ n cap. ಓಕೆ, ಹಾಗಾದ್ರೆ d is distance from the horizon to the plane, where d is distance from the horizon to the plane. Lx plus my plus nz is equal to d, where l, m, n are the direction cosines of a normal to the plane. ಅಂದ್ರೆ direction cosines of normal vector to the plane ಅಂತ. L, m, n, y are the direction cosines of normal vector to the plane. ಇದು ಜನರಲ್ ಡಿರವೇಷನ್ಸ್ ಆಯಿತು. ಬಟ್ ಪ್ರಾಬ್ಲಮ್ ಇದು ಬಂದಾಗ ಒಂದು ನೋಟ್ ಕನ್ಸಿಡರ್ ಮಾಡಿ. ಪ್ರಾಬ್ಲಮ್ ಬಂದಾಗ ನೋಟ್ ಈ ಈಕ್ವೇಷನ್ಸ್ ಇದೆ. ಓಕೆ, ಇದು ಈಕ್ವೇಷನ್ 3 ಅಂತ ತಗೊಂಡ್ವಿ, ಇದು ಈಕ್ವೇಷನ್ 2 ಅಂತ ಬರ್ಕೊಂಡಿದ್ವಿ. ಓಕೆನಾ? ಹಾಗಾದ್ರೆ ಈಕ್ವೇಷನ್ಸ್ 3 ಅಂತ ಬರುತ್ತೆ. ದೆನ್ ಈಕ್ವೇಷನ್ ಆಫ್ ಪ್ಲೇನ್ ನೋಟ್ ಇದೆ ಇಂಪಾರ್ಟೆಂಟ್. ಪ್ರಾಬ್ಲಮ್ಸ್ ಗೆ ನೋಟ್ನೇ ನಾವು ಫಾಲೋ ಮಾಡೋದು. ಈಕ್ವೇಷನ್ ಆಫ್ ಪ್ಲೇನ್ in vector form, vector r dot n cap is equal to d. Vector r dot n cap is equal to d is a vector form of equation of plane in the normal form. Vector form of equation of plane in normal form. Okay, then Cartesian form ಇದರಲ್ಲಿ ವೆಕ್ಟರ್ ಫಾರ್ಮ್ ಆಫ್ ಈಕ್ವೇಷನ್ ಆಫ್ ಪ್ಲೇನ್ ಅಲ್ಲಿ ಈ ತರ ಬರುತ್ತೆ. ವೆಕ್ಟರ್ r ಡಾಟ್ ai ಪ್ಲಸ್ bj ಪ್ಲಸ್ ck is equal to d ಅಂತ ಈ ರೀತಿ ಕೊಟ್ಟಿರ್ತಾರೆ. ಇನ್ ದಿಸ್ ಪ್ಲೇಸ್ ಅಲ್ಲಿ ನಾನು ರಿಪ್ಲೇಸ್ ಮಾಡ್ಕೋಬೇಕು. ನೀವು ಈಕ್ವೇಷನ್ ಆಫ್ ಪ್ಲೇನ್ ವೆಕ್ಟರ್ r ಡಾಟ್ n cap is equal to d ಪ್ಲೇಸ್ ಅಲ್ಲಿ ಈ ರೀತಿ ಬರುತ್ತೆ. Vector r dot ai plus bj plus ck is equal to d, which is vector form of equation of plane in normal form. Okay, then Cartesian form ಏನಾಗಿರುತ್ತೆ ಅಂದ್ರೆ then Cartesian form of plane ax plus by plus cz is equal to di. Cartesian form of plane ಏನಾಗಿರುತ್ತೆ ಅವಾಗ ax plus by plus cz is equal to d, where a comma b comma c are the direction ratios of normal vector to the plane. Okay, one observe ಮಾಡಿ ಇಲ್ಲಿ vector r dot n cap is equal to d. Actually vector r dot n cap is equal to d, vector form. Cartesian form ಅಂದ್ರೆ lx plus my plus nz is equal to d ಆಗಿದೆ. But here problem ಅಲ್ಲಿ in the formal ಕೊಡ್ತಾನೆ equation of plane is vector r dot ai plus bj plus ck is equal to d, hence which is the normal vector to the plane, which is here what normal vector to the plane. But ನಮಗೆ ಬೇಕಾಗಿರೋದು equation of plane in normal form of vector ಅಂತ ಹೇಳಿದೆ. equation of vector form of equation of plane in vector form, then which is the normal vector is
considered as unit vector, then we have to find ai plus bj plus ck is a normal vector. We have to find the unit vector for this normal vector. Hence, divided by square root of a square plus b square plus c square. Throughout the equations, dividing by square root of a square plus b square plus c square. ಅದನ್ನು ಡಿವೈಡ್ ಮಾಡಿದ್ರೆ ಅವಾಗ ಯಾವ ಫಾರ್ಮ್ ಆಗುತ್ತೆ, ಅದು ವೆಕ್ಟರ್ ಆರ್ಡರ್ 10 ಕ್ಯಾಪ್ ಆಗುತ್ತೆ. ಬಿಕಾಸ್ ವಿಚ್ ಈಸ್ ನಾರ್ಮಲ್ ವೆಕ್ಟರ್, ಬಟ್ ಹಿಯರ್ ವಿ ಹ್ಯಾವ್ ಟು ಫೈಂಡ್ ಯೂನಿಟ್ ವೆಕ್ಟರ್ ಆಫ್ ದಿ ನಾರ್ಮಲ್ ವೆಕ್ಟರ್. ಹಾಗಾದ್ರೆ ನಾರ್ಮಲ್ ವೆಕ್ಟರ್ ಯೂನಿಟ್ ವೆಕ್ಟರ್ ಫೈಂಡ್ ಔಟ್ ಮಾಡಿದ್ರೆ n ಕ್ಯಾಪ್ ಆಗುತ್ತೆ. ಅವಾಗ n ಕ್ಯಾಪ್ ಬೇಕು ಅಂದ್ರೆ ಗೊತ್ತು, ಯೂನಿಟ್ ವೆಕ್ಟರ್ ಅಂದ್ರೆ n ಕ್ಯಾಪ್ ಇಸ್ ಈಕ್ವಲ್ ಟು ವೆಕ್ಟರ್ n ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್. ಹಾಗಾದ್ರೆ ವಿಚ್ ಈಸ್ ನಾರ್ಮಲ್ ವೆಕ್ಟರ್ n ಆಗುತ್ತೆ, ನಾರ್ಮಲ್ ವೆಕ್ಟರ್. ಹಾಗಾದ್ರೆ ನಾವೇನ್ ಮಾಡ್ಬೇಕಿದ್ನ n ಕ್ಯಾಪ್ ಫೈಂಡ್ ಔಟ್ ಮಾಡ್ಕೊಳ್ತೀವಿ. ಓಕೆ, and then equations ಏನಾಗುತ್ತೆ, ಈ ಫಾರ್ಮ್ ಅಲ್ಲಿ ವೆಕ್ಟರ್ ಫಾರ್ಮ್ ಅಲ್ಲಿ ಕೊಟ್ಟ ಕಾರ್ಟೇಶಿಯನ್ ಫಾರ್ಮ್ ax plus by plus cz is equal to d, ax plus by plus cz is equal to d, where abc are the direction ratios of the normal vector. But here ಇಲ್ಲಿ ಹೇಳ್ತಾರೆ l m n are the direction cosines of a normal to the vector, normal to the plane. l m n ಅನ್ನೋದು ಡೈರೆಕ್ಷನ್ ಕೊಸೈನ್ಸ್ ಆಫ್ ನಾರ್ಮಲ್ ಟು ದಿ ಪ್ಲೇನ್ ಆಗಿದೆ, ನಾರ್ಮಲ್ ವೆಕ್ಟರ್ ಗೆ ಡೈರೆಕ್ಷನ್ ಕೊಸೈನ್ಸ್ ಆಗಿದೆ. ಬಟ್ ಇಲ್ಲಿ ಎ ಬಿ ಸಿ ಅನ್ನೋದೇನಂತೆ ಡೈರೆಕ್ಷನ್ ರೇಷಿಯೋಸ್ ಆಗುತ್ತೆ. ಹಾಗಾದ್ರೆ ನಮಗೆ ಡೈರೆಕ್ಷನ್ ಕೊಸೈನ್ಸ್ ಬೇಕಾದ್ರೆ ಏನ್ ಮಾಡಬೇಕು, ಇಲ್ಲಿ ಎ ಬಿ ಸಿ ಆಗಿರುತ್ತೆ. ಓಕೆ, ಎ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಎ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ a square plus b square plus c square, b divided by square root of a square plus b square plus c square, c divided by square root of a square plus b square plus c square is equal to d divided by square root of a square plus b square. Then ಅವಾಗ ಯಾವ ಫಾರ್ಮ್ ಆಯ್ತು, lx plus my plus nz is equal to d ಫಾರ್ಮ್ ಆಗುತ್ತೆ, where d is distance from the origin, l m n are the direction cosines. ಹಾಗಾದ್ರೆ ನಿಮಗೆ ಒಂದು ಇಲ್ಲಿ ಇಷ್ಟೇ ನಾನು ಅಬ್ಸರ್ವ್ ಮಾಡಿ ಅರ್ಥ ಮಾಡ್ಸಕ್ಕೆ ಕೊಡ್ತಾ ಇರೋದು, ಈಕ್ವೇಷನ್ ಆಫ್ ಎ ಪ್ಲೇನ್ ಪ್ರಾಬ್ಲಮ್ಸ್ ಅಲ್ಲಿ ಕೊಟ್ಟಾಗ ಈ ಫಾರ್ಮ್ ಅಲ್ಲಿ ಇರುತ್ತೆ ಎ ಬಿ ಸಿ ಆರ್ ಡೈರೆಕ್ಷನ್ ರೇಷಿಯೋಸ್, ಬಟ್ ನಮಗೆ ಬೇಕಾಗಿರೋದು ಡೈರೆಕ್ಷನ್ ಕೊಸೈನ್ಸ್. ಅದ್ ನೆನಪಿರಿ. ಹಾಗಾದ್ರೆ ಏನ್ ಮಾಡಬೇಕು ಅಂತ ಕ್ಲಾರಿಟಿ ಸಿಗುತ್ತೆ, ಯಾಕೆಂದ್ರೆ ಯೂನಿಟ್ ವೆಕ್ಟರ್ ಏನ್ ಮಾಡಬೇಕು ಅಂತ ಗೊತ್ತು. ಇಲ್ಲಿ ವೆಕ್ಟರ್ ಏನ್ ಕೊಟ್ಟಾನೆ ಅಂದ್ರೆ ಏನ್ ಕ್ಯಾಪ್ ಫೈಂಡ್ ಔಟ್ ಮಾಡ್ಬೋದು. ಓಕೆ, ಹಾಗಾದ್ರೆ ಇಲ್ಲಿ ax plus by ಡೈರೆಕ್ಷನ್ ರೇಷಿಯೋಸ್ ಆಯ್ತು ಅಂದ್ರೆ ಡೈರೆಕ್ಷನ್ ಕೊಸೈನ್ಸ್ ನ ಡಿವೈಡ್ ಮಾಡ್ಕೋಬೇಕು, ನಮ್ಗೆ ಗೊತ್ತು. ಥ್ರೂಔಟ್ ದಿ ಡಿವೈಡಿಂಗ್ ಬೈ ಸ್ಕ್ವೇರ್ ರೂಟ್ ಆಫ್ a square plus b square, ಅವಾಗ ಏನಾಗುತ್ತೆ, l m n ಫಾರ್ಮ್ ಆಗುತ್ತೆ. l m n ಆರ್ ಡೈರೆಕ್ಷನ್ ಕೊಸೈನ್ಸ್. ಓಕೆ, ಕ್ಲಿಯರ್ ಆಗಿದೆಯಲ್ಲ? ಹಾಗಾದ್ರೆ ಇದ್ರ ಮೇಲೆ ಪ್ರಾಬ್ಲಮ್ಸ್ ಮಾಡ್ತಾ ಹೋಗೋಣ. ಈ ನೋಟ್ ನ ಚೆನ್ನಾಗಿ ನೆನಪಿಟ್ಕೊಳ್ಳಿ, ಯಾಕೆಂದ್ರೆ ಇದ್ರ ಮೇಲೆ ಪ್ರಾಬ್ಲಮ್ಸ್ ಬರ್ತಾ ಹೋಗುತ್ತೆ. ಹಾಗಾಗಿ ಅಂಡ್ ಆಲ್ಸೋ ಈಕ್ವೇಷನ್ಸ್ ಆಫ್ ಎ ಪ್ಲೇನ್ ಇನ್ ನಾರ್ಮಲ್ ಫಾರ್ಮ್ ಗೊತ್ತಿರಬೇಕು ನಿಮಗೆ. ಓಕೆ, ಫಸ್ಟ್ ಒನ್ ಪ್ರಾಬ್ಲಮ್ಸ್ ಅಂತ ಹೋಗಿ, ಫೈಂಡ್ ದ ವೆಕ್ಟರ್ ಈಕ್ವೇಷನ್ ಆಫ್ ದಿ ಪ್ಲೇನ್, ಫೈಂಡ್ ದ ವೆಕ್ಟರ್ equation of the plane, find the vector equation of the plane which is at a distance of 6 by root 29, which is at a distance of 6 by root 29 from the origin, and its normal vector from the origin, is 2i minus 3j plus 4k, 2i minus 3j plus 4k. ಓಕೆ, ಇಲ್ಲಿ ನಾರ್ಮಲ್ ವೆಕ್ಟರ್ ಕೊಟ್ಟಿದ್ದಾರೆ, ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ಹಾಗಾದ್ರೆ ವೆಕ್ಟರ್ ಫಾರ್ಮ್ ಆಫ್ ಈಕ್ವೇಷನ್ ಆಫ್ ಎ ಪ್ಲೇನ್ ಬೇಕು. ವಿ ನೋ ದಟ್ ವೆಕ್ಟರ್ ಫಾರ್ಮ್ ಆಫ್ ಈಕ್ವೇಷನ್ ಆಫ್ ಎ ಪ್ಲೇನ್ ಇಸ್ ವೆಕ್ಟರ್ ಆರ್ ಡಾಟ್ n ಕ್ಯಾಪ್ ಇಸ್ ಈಕ್ವಲ್ ಟು ಡಿ. ಸೊ ಸೊಲ್ಯೂಷನ್ಸ್ ಅಲ್ಲಿ ನಾನು ಬರ್ಕೊಡ್ತಾ ಇದ್ದೀನಿ. ಗಿವನ್ ಡಾಟಾ ಫಸ್ಟ್, ಗಿವನ್ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ, ಡಿಸ್ಟೆನ್ಸ್ 6 by root 29. You know that d is the distance from the horizon to the plane. Distance d is equal to root 6 by root 29, and normal vector that is vector n is equal to given 2i minus 3j plus 4k. Okay, and vector form of equation of a plane, equation of a plane is, we know that vector r dot n cap is equal to d. Hence therefore we find n cap
cap is equal to vector n divided by magnitude of vector n. N cap is equal to vector n here 2i minus 3j plus 4k divided by magnitude of vector n 2 square 4 plus 3 square 9 plus 4 square 16, that is n cap is equal to 2 divided by root 29, square root of 4 plus 9 plus 16 is equal to root 29 minus into I cap minus 3 divided by root 29 into j cap plus 4 divided by root 29 into k cap, which is the n cap. Which is the n cap. Hence, therefore, vector r dot here n cap is 2 divided by root 29 into I cap minus 3 divided by root 29 into j cap plus 4 divided by root 29 into k cap is equal to distance d is equal to 6 divided by root 29, which is the vector form of equation of a plane. 2 marks question C. Okay na? Same procedure in question C, which is 2 marks question. Hence, given distance d equal to 6 by root 29, normal vector n is equal to given here. If vector form of equation of plane is vector r dot n cap is equal to d, then we have to find n cap. N cap value is equal here. N cap is equal to vector n divided by magnitude of vector n. N cap is equal to 2i minus 3j plus 4k divided by magnitude of vector n value. Hence, throughout the vector r dot n cap is equal to d. Here, 2 by root 29 minus here. Therefore, second next problem we make 2 divided by root 29 comma minus 3 divided by root 29 comma 4 divided by root 29 are the direction cosines of the normal to the plane. 2 by root 29 minus 3 by root 29 4 by root 29 are the direction cosines of the normal to the vector, where distance from the origin is d equal to 6 by root 29 ಆಗಿರುತ್ತೆ. ಓಕೆನಾ? ಹಾಗಾದ್ರೆ ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ ವ್ಯಾಲ್ಯೂ ಚೇಂಜ್ ಆಗಿದೆ, ಅದನ್ನ ನೀವು ಮಾಡ್ತಾ ಹೋಗಿ ಹೇಳ್ತಾ ಹೋಗ್ತೀನಿ. ಓಕೆ, ನೆಕ್ಸ್ಟ್ ಒನ್, ಫೈಂಡ್ ದ ವೆಕ್ಟರ್ ಈಕ್ವೇಷನ್ ಆಫ್ ದಿ ಪ್ಲೇನ್ is at a distance of which is a distance of 7 units from the origin, which is distance of 7 units from the origin, and its normal to the from the origin, and its normal from the origin is 3i plus 5j minus 6k. 3i is 3i plus 5j minus 6k minus 6k. Okay, same procedure. Values change ಆಗಿದೆ ಅಷ್ಟೇ. Same procedure ಅಲ್ಲಿ ಮಾಡ್ತಾ ಬನ್ನಿ. Find the another one question. Find the vector equation of a plane which is at a distance of 7 units from the origin. Agar distance d is given, that is equal to 7 units. Distance from the origin is 7 units, and normal vector from the origin is 3i plus 5j minus 6k. Hence, normal vector form of equation of plane is vector r dot n cap. Here vector n is given, then n cap is equal to vector n divided by, that is 3i plus 5j minus 6k divided by magnitude of n, that is equal to square root of 3 square 9 plus 5 square 25 plus 6 square 36. Again, that is equal to root 36 plus 4 40 36 plus 40 plus 30 70, and 3 divided by root 70 into I cap plus 5 divided by root 70 into j cap minus 6 divided by root 70 into k cap, which is a n cap unit vector ಸಿಕ್ತು. ಆಗ equation of plane is throughout the divide ಮಾಡಿದ್ರೆ ನಾವು ಅಲ್ಲಿಗೆ ಏನಾಗಿರ್ತದೆ, that is equal to 3 divided by root 70 into I cap plus 5 divided by root 70 into j cap minus 6 divided by root 70 into k cap is equal to 70 divided by throughout divided by root 70. The equation of plane n ಸಿಕ್ತು. vector r dot 3 by root 70i plus 5 by root 70j minus 6 by root 70k into is equal to 7 by
root 70, which is the equation vector form of equation of a plane. Okay, next method questions ನೋಡ್ತಾ ಹೋಗಿ. Find the direction cosines of the unit vector. Next question, find the next one. Find the direction cosines of the unit vector. Find the direction cosines of the DCS means direction cosines. Find the direction cosines of the unit vector. Unit vector perpendicular to. Find the direction cosines of the unit vector. Unit vector perpendicular to the plane. Perpendicular to the plane. Perpendicular to the plane. Perpendicular to the plane, vector r dot, vector r dot, vector r dot 6i minus 3j minus 2k, 6i minus 3j minus 2k plus 1 is equal to 0, is equal to 0. Vector r dot 6i minus 3j minus 2k plus 1 is equal to 0 passing through the origin, is equal to 0 passing through the origin, passing through the origin. Okay, illenide find the direction cosines of the unit vector perpendicular to the plane. Find the direction cosines of the unit vector perpendicular to the plane and passing through the origin ಅಂತ ಹೇಳಿದೆ. ಹಾಗಾದ್ರೆ ಪ್ಲೇನ್ ಗೆ ಪರ್ಪೆಂಡಿಕ್ಯುಲರ್ ಆಗಿರತಕ್ಕಂತ ಯೂನಿಟ್ ವೆಕ್ಟರ್ ಬೇಕು and the plane ಏನಾಗಿದೆ and which is passing through the origin, which plane is passing through the vector r dot. ಹಾಗಾದ್ರೆ ಇದು ವೆಕ್ಟರ್ n ಆಗಿರುತ್ತೆ. ವೆಕ್ಟರ್ n ಆಗಿರುತ್ತೆ, ಅದನ್ನ ನಾವು ಏನು ಮಾಡಬೇಕು ನೋಟ್ ಅಲ್ಲಿ ಹೇಳಿದ್ನ solutions given plane in vector form, vector r dot 6i minus 3j minus 2k plus 1 is equal to 0. But plus 1 again shift ಮಾಡಿದ್ರೆ distance minus 1 ಆಗುತ್ತೆ. Distance should be positive, hence which is multiplied by negative. Then vector r dot minus 6i plus 3j plus 2k minus 1 is equal to 0. Then which is vector r dot minus 6i plus 3j plus 2k is equal to 1, which is of the form. ಯಾವ ಫಾರ್ಮ್ ಅಲ್ಲಿ ಇತ್ತು vector r dot ai plus bj plus ck is equal to d ಫಾರ್ಮ್ ಅಲ್ಲಿ. ನೋಡಿ ಇದು ಯಾವ ಫಾರ್ಮ್ ಅಲ್ಲಿ ಇದೆ vector r dot ai plus bj plus ck is equal to d ಕೊಟ್ಟಾಗ here a b c are the direction ratios of normal vector. ನನಗೆ ಬೇಕಾಗಿರೋದು ಯೂನಿಟ್ ವೆಕ್ಟರ್. ನಾವು ನಾರ್ಮಲ್ ವೆಕ್ಟರ್ that is perpendicular to the plane. Normal vector perpendicular to the plane. Vector r dot minus 6i plus 3j plus 2k is equal to 1. ಹಾಗಾದ್ರೆ throughout dividing by the equation dividing by square root of a square plus b square plus c square, that is equal to square root of 6 square 36 3 square 9 plus 2 square 4 is equal to root 49, that is equal to 7. Again dividing by 7 on both sides, dividing by 7 on both sides. Then vector r dot minus 6 by 7 into I cap plus 3 by 7 into j cap plus 2 by 7 into k cap is equal to 1 by 7. Hence alke the direction cosines, therefore direction cosines of normal vector, direction cosines of normal to the plane is minus 6 by 7 comma 3 by 7 comma 2 by 7, which is the direction cosines of the plane. And therefore distance from the origin is 1 by 7. Distance from the origin is 1 by 7. Actually ಕೇಳಿರೋದು direction cosines ಅಷ್ಟೇ. minus 6 by 7 3 by 7 2 by 7, that is the direction cosines of perpendicular to the plane and passing through the point ಆಗಿರುತ್ತೆ. ಹಾಗಾದ್ರೆ ಅದಕ್ಕೆ perpendicular ಆಗಿರತಕ್ಕಂತ ವೆಕ್ಟರ್ ನ ಯೂನಿಟ್ ವೆಕ್ಟರ್ ಯಾವ್ದಾಗಿರುತ್ತೆ -6 by
7 2/7 ಅಲ್ಲ ಪರ್ಪೆಂಡಿಕ್ಯುಲರ್ ಆಗಿರೋ ಯೂನಿಟ್ ವೆಕ್ಟರ್ನ ಡೈರೆಕ್ಷನ್ ಕೊಸೈನ್ಸ್ ಇದೆ ಪ್ಲೇನ್. ಓಕೆ, ಇಲ್ಲಿ ಕೇಳಿರ್ತಕ್ಕಂಥದ್ದು ಒಂದು ಅಬ್ಸರ್ವ್ ಮಾಡಿ, ನಿಮಗೆ ಅನ್ಸ್ಬಿಡುತ್ತೆ ಡೈರೆಕ್ಷನ್ ಕೊಸೈನ್ಸ್ ಅಂದ್ರೆ ವೆಕ್ಟರ್ ಆರ್ ಡಾಟ್ ಇದೆ ಸರ್, ಹಾಗಾದ್ರೆ ಇದು ವೆಕ್ಟರ್ ಆರ್ ಡಾಟ್ ಇದೇ ಫಾರ್ಮ್ ಅಲ್ಲಿ ಇರುತ್ತೆ ಅಂತ ಹೇಳಿರೋದು ನನ್ನ ನೋಟ್ ಅಲ್ಲಿ. ಓಕೆನಾ? ಹಾಗಾದ್ರೆ ಅಕಾರ್ಡಿಂಗ್ ಟು ನೋಟ್ ಆ ಪ್ರಾಬ್ಲಮ್ಸ್ ನಾವು ಏನು ಮಾಡ್ತೀವಿ, ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ a square plus b square ಆರ್ ಥ್ರೂಔಟ್ ದಿ ಈಕ್ವೇಷನ್ಸ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ಸ್ ನೋಡಿ. ನೆಕ್ಸ್ಟ್ ಕ್ವೆಶ್ಚನ್, next question, determine the direction cosines of the normal to the plane. Determine direction cosines of normal to the plane and distance from the origin ಇದು ಮೇನ್ ಕ್ವಶನ್. ಇದರಲ್ಲಿ ಸಬ್ ಕ್ವಶನ್ಸ್ ಬರ್ತಾ ಹೋಗ್ತವೆ. ಈ ರೀತಿ ಇದರಲ್ಲಿ 1 or 2 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ ನಿಮಗೆ. 1 or 2 ಮಾರ್ಕ್ಸ್ಗೆ ಕ್ವಶನ್ಸ್ ಏನಿದೆ ಅಂತ ನೋಡೋಣ. ಫಸ್ಟ್ ಏನು ಕೇಳಿದ್ರು, ಡಿಟರ್ಮೈನ್ ಡೈರೆಕ್ಷನ್ ಕೊಸೈನ್ಸ್ ಆಫ್ ನಾರ್ಮಲ್ ಟು ದಿ ಪ್ಲೇನ್ ಅಂಡ್ ಡಿಸ್ಟೆನ್ಸ್ ಫ್ರಮ್ ದಿ ಆರಿಜಿನ್ ಅಂದ್ರೆ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕಾದ್ರೆ ಒಂದು ಪ್ಲೇನ್ ಕೊಡ್ತಾರೆ, ಆ ಪ್ಲೇನಿಗೆ ಡೈರೆಕ್ಷನ್ ಕೊಸೈನ್ಸ್ ಆಫ್ ನಾರ್ಮಲ್ ವೆಕ್ಟರ್ ಬೇಕು, ಮತ್ತೆ ಆ ಪ್ಲೇನು ಡಿಸ್ಟೆನ್ಸ್ ಫ್ರಮ್ ದಿ ಹಾರಿಜಿನ್ ಅಂದರೆ ಹಾರಿಜಿನ್ ಇಂದ ಎಷ್ಟು ಡಿಸ್ಟೆನ್ಸ್ ಏನಿದೆ ಡಿ ಬೇಕು, ಎಲ್ ಎಮ್ ಎನ್ ಬೇಕು. ಇವೆರಡು ಕೇಸಸ್ ಕೇಳ್ತಾರೆ. ಹಾಗಾದ್ರೆ ಅದರಲ್ಲಿ ಫಸ್ಟ್ನೇ ಪ್ಲೇನ್ ತಗೊಳ್ಳಿ. ಫಸ್ಟ್ ಒಂದು ಪ್ಲೇನ್ ಕೊಟ್ಟಿರ್ತಕ್ಕಂಥದ್ದು ಫಸ್ಟ್ ಒನ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಇಸ್ ಈಕ್ವಲ್ ಟು 1. ಎಸ್ ಸೊಲ್ಯೂಷನ್ಸ್ ಅಲ್ಲಿ ಏನು ಬರೀತೀವಿ, ದ ಗಿವನ್ ಪ್ಲೇನ್ ಈಸ್ ಆಫ್ ದಿ ಫಾರಮ್ ಯಾವ ಫಾರ್ಮ್ ಅಲ್ಲಿ ಐತೆ, ಎಸ್ ax plus by plus cz is equal to d. ಅವಾಗ ಹೇಳಿದ್ದೆ ನಾನು ನೋಟಲ್ಲಿ ಹೇಳಿದ್ದೀನಿ ಕಾರ್ಟೀಷಿಯನ್ ಫಾರ್ಮ್ ಆಫ್ ಪ್ಲೇನ್. ಆಕ್ಚುಲಿ ಒರಿಜಿನಲಿ ಕಾರ್ಟೀಷಿಯನ್ ಫಾರ್ಮ್ ಆಫ್ ಪ್ಲೇನ್ ಅಂದ್ರೆ ನಮಗೆ ಗೊತ್ತು Lx plus My plus nz. ಬಟ್ ಪ್ರಾಬ್ಲಮ್ಸ್ ಅಲ್ಲಿ ನೀವು ಬಂದಾಗ ಕಾರ್ಟೀಷಿಯನ್ ಈ ರೀತಿ ಪ್ಲೇನ್ ಕೊಟ್ಟಿದ್ದಾನೆ ಅಂದ್ರೆ ಇದು ax plus by plus cz is equal to d. ABC ಆರ್ ಡೈರೆಕ್ಷನ್ ರೇಷಿಯೋಸ್ ಆಫ್ ನಾರ್ಮಲ್ ಟು ದಿ ವೆಕ್ಟರ್ ಆಗಿರುತ್ತೆ. ಸೊ ಹಾಗಾದ್ರೆ ABC ಆರ್ ವಾಟ್ direction ratios ಆಗಿದೆ. Hence therefore is of the form that is the simplest given problem is x plus y plus z is equal to d. X plus y plus z is equal to d. Therefore a is equal to b is equal to c is equal to 1 ಆಗಿದೆ. a b value 1 ಆಗುತ್ತದೆ. Hence therefore I will find square root of a square plus b square plus c square is equal to square root of 1 square plus 1 plus 1 square is equal to 3. So our given plane ಏನಿದೆ ಅಲ್ಲಿ x plus y plus z is equal to d. Sorry, 1 ಇದೆ that is equal to 1 here. x plus y plus z is equal to 1. x plus y plus z is equal to 1. Throughout divided by root 3 on both sides. ಎರಡು ಕಡೆ root 3 ಡಿವೈಡ್ ಮಾಡಿ. ನಾನು 1 divided by root 3 into x plus 1 divided by root 3 into y plus 1 divided by root 3 into z is equal to 1 by root 3. Is equal to what? 1 by root 3. Hence therefore ಇಲ್ಲಿ ಏನಾಗುತ್ತೆ ಅಂದ್ರೆ ಈಗ ಇದು ಯಾವ ಫಾರ್ಮ್ ಆಗಿದೆ, ಕಾರ್ಟೀಷಿಯನ್ ಫಾರ್ಮ್ ಅಲ್ಲಿ ಒರಿಜಿನಲಿ ಬಂತು ಡೆರಿವೇಶನ್ ಪ್ರಕಾರ. ಯಾವ ಫಾರ್ಮ್? Lx plus my plus nz is equal to d form. Lx plus my plus nz. Therefore 1 by root 3 1 by root 3 are direction cosines of normal to the plane. Direction cosines are normal to the plane. 1 by root 3 are direction cosines of normal to the plane. Hence therefore distance d is equal to 1 by root 3 is the distance d is equal to 1 by root 3 is the distance from the origin
to the plane. Distance from the origin to the plane. और क्या direction presence of normal vector and distance from the origin. The distance from the origin 1 by root 3. Direction presence are 1 by root 3, 1 by root 3, 1 by root 3. Okay, next one problem. 2x plus 3y. Second one vector. Okay. Second one problem. Same procedure, same method. Determine direction presence and distance from the origin. 2x plus 3y. 2x plus 3y minus z. 2x plus 3y minus z is equal to 5. Is equal to 5. Okay. Given plane is of the form ax plus by plus z is equal to d. Hence the given plane is here 2x plus 3y minus z is equal to 5. Okay. Then throw a is equal to here change of value. A is equal to 2 and b is equal to 3 and c is equal to minus 1. Then we have to find the square root of a square plus b square, that is square root of 2 square 4 plus 3 square 9 plus 1 square 1 is equal to root 14. Equal to root 14. The given plane is 2x plus 3y minus z is equal to 5. Throughout dividing by root 14 on both sides. Then 2 divided by root 14x plus 3 divided by root 14y minus 1 divided by root 14z is equal to 5 divided by root 14. Hence, therefore, a formula which is of the form real x plus my plus nz is equal to t form. Hence, therefore, L is equal to 2 by root 14, 3 by root 14, minus 1 by root 14 are direction cosines of normal to the plane. Direction cosines of normal to the plane. Hence, therefore, distance d is equal to 5 by root 14. Distance d is equal to 5 by root 14, which is the distance from the origin. Distance from the origin. ಇದು ಕೂಡ ನಿಮಗೆ ಕ್ಲಿಯರ್ ಇದೆ. ನೆಕ್ಸ್ಟ್ ಒನ್ ಕ್ವಶನ್ಸ್ 2x minus 3y. Next one 2x minus 3y. Third one same procedure ಅಲ್ಲಿ 2x minus 3y plus 4z minus 6 plus 4z minus 6 is equal to 0. ಇಲ್ಲಿ ಕೂಡ ಅಷ್ಟೇ ಸೇಮ್ ಫೈಂಡ್ ಔಟ್ ಮಾಡಬೇಕು. Determine direction cosines of the normal to the plane and distance from the origin ಅಂತ ಕೇಳ್ತಾರೆ. ಈ ಪ್ಲೇನ್ ಕೊಟ್ಟು ಅವಾಗ 2x minus 3y plus 4z ಇದೆ. This implies ಈ given plane ನ ನಾವು ಹಿಂಗೆ ಬರೆಯಬಹುದು. 2x minus 3y plus 4z is equal to 6. ಇವಾಗ ಇದು ಪ್ಲೇನ್ ಆಯ್ತು. Third one questions ಇದು. Okay. Third one. The given plane is of the form when 2x plus minus 3y plus 4z is equal to 6. ಹಾಗಾದರೆ then a is equal to 2, b is equal to minus 3 and c is equal to plus 4. Throw finding square root of a square plus b square, 2 square 4 plus 3 square 9 plus 4 square 16 is equal to square root of 29. Hence, the given plane is of the form that the plane is given. Plane is 2x minus 3y plus 4z is equal to 6. Now, dividing by root 29 on both sides, then 2 divided by root 29x minus 3 divided by root 29y plus 4 divided by root 29 z is equal to 6 divided by root 29. Hence, therefore, 2 by root 29 minus 3 by root 29 4 by root 29 are direction cosines of normal to the plane.
ಡೈರೆಕ್ಷನ್ ಕೊಸೈನ್ಸ್ ಆಫ್ ನಾರ್ಮಲ್ ಟು ದಿ ಪ್ಲೇನ್. ಸೇಮ್ ಪ್ರೊಸೀಜರ್ ಇದೆ, ಪ್ರಾಬ್ಲಮ್ಸ್ ಗೊತ್ತಾಗ್ತಿದೆ. ಹಾಗಾದ್ರೆ ಡಿಸ್ಟೆನ್ಸ್ d is equal to 6 by root 29. d is equal to 6 by root 29, which is distance from the origin. Distance from the origin. Distance from the origin. Okay. Next one. Next one. ಇದು ಕಂಪ್ಲೀಟ್ ಆಗಿದೆ. ಇದನ್ನ ಪ್ರಾಕ್ಟೀಸ್ ಮಾಡಿ ನಿಮಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಒನ್ ಕ್ವಶನ್ಸ್ ಬಂದ್ಬಿಟ್ಟು ಇದರಲ್ಲೇ z is equal to 2 ಅಂತ ಇದೆ. ಇದರ 1 ಮಾರ್ಕ್ಸಿಗೆ ಕೇಳಿ ಕೂಡ ಬರೀಬಹುದು. 1 ಮಾರ್ಕ್ಸಿಗೆ ಕೇಳಬಹುದು. ಈಗ 2 ಮಾರ್ಕ್ಸಿಗೆ ಎರಡು ಏನಿದೆ z is equal to 2. Fourth one question, z is equal to 2. Sir, solution ಅಲ್ಲಿ ನಿಮಗೆ ಗೊತ್ತು ಡೈರೆಕ್ಷನ್ ಕೊಸೈನ್ಸ್ ಆಫ್ z ಆಕ್ಸಿಸ್ ಆಗುತ್ತೆ. ನಮ್ಮ ಪ್ಲೇನ್ ಏನಾಗುತ್ತೆ z ಆಕ್ಸಿಸ್ ಮೇಲೆ. z is equal to 2 is nothing but equation of plane and z is equal to 2. Direction cosines of z axis are 0, 0, 1. Yes, 0, 0, 1, which is one direction cosines of plane. ಹಾಗಾದ್ರೆ 2 ಯೂನಿಟ್ಸ್ ಹೇಳಿದ್ದಾರೆ z axis ಮೇಲೆ ಡಿಸ್ಟೆನ್ಸ್ 2 ಯೂನಿಟ್ಸ್. ಹಾಗಾದ್ರೆ ಡಿಸ್ಟೆನ್ಸ್ d is equal to 2 units is distance from the origin. Distance from the origin. ಇದು ಡೈರೆಕ್ಟ್ ಆಗಿ ಹೇಳ್ತೀರಾ, ಏನಿಲ್ಲ ನಮ್ಮ ಪ್ಲೇನ್ ಇರೋದೇನೋ which is x axis, y axis and which is z axis. z is equal to 2 distance. ಇದೇ ಪ್ಲೇನ್. ಹಾಗಾದ್ರೆ ಆರಿಜಿನ್ ಇಂದ ಇರೋ ಪ್ಲೇನ್ ಡಿಸ್ಟೆನ್ಸ್ 2 ಯೂನಿಟ್ಸ್ ಆಗುತ್ತೆ. ಡೈರೆಕ್ಷನ್ ಕೊಸೈನ್ಸ್ ಆಫ್ z axis ಅಂದ್ರೆ z ಮೇಲೆ ಏನಾಗುತ್ತೆ ಅಂತ 0, 0, 1 ಅಂತ ಹೇಳಿ. ಓಕೆ, which is direction cosines of z axis 0, 0, 1 and ಅಕಸ್ಮಾತ್ z is equal to 2 ಅಂತ ಕೊಟ್ಟು find the direction cosines of the z axis. Direction cosines batra what is the z is equal to 2. Determine the distance from the horizon to the plane ಅಂತ ಹೇಳಿದ್ರೆ distance d is equal to 2 units because ಇದರಲ್ಲಿ 2 units distance ಇರುತ್ತೆ. ಓಕೆ, ನೆಕ್ಸ್ಟ್ ನಿಮಗೆ ಇದರಲ್ಲಿ ಪ್ರಾಬ್ಲಮ್ಸ್ ಬರ್ತಾ ಹೋಗುತ್ತೆ. ಅದಕ್ಕೊಂದು ನೋಟ್ ಬರ್ತಾ ಹೋಗುತ್ತೆ. ನೋಟು 3 ಮಾರ್ಕ್ಸ್ ಇಂಪಾರ್ಟೆಂಟ್. ಈಗ ಹೇಳಿದವೆಲ್ಲ ನಿಮಗೆ ಐದು 1 or 2 ಮಾರ್ಕ್ಸ್ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ನೆಕ್ಸ್ಟ್ ನಿಮಗೆ ಕಾನ್ಸೆಪ್ಟ್ 3 ಮಾರ್ಕ್ಸ್ ಪ್ರಾಬ್ಲಮ್ ಇಂಪಾರ್ಟೆಂಟ್ ನೋಟ್ ಪಾಯಿಂಟ್ ಇದು. ಓಕೆ, ನೋಟ್ 3 ಮಾರ್ಕ್ಸ್ ಇಂಪಾರ್ಟೆಂಟ್ ನೋಟ್ ಪಾಯಿಂಟ್. ಯಾಕಂದ್ರೆ ಪ್ರಾಬ್ಲಮ್ಸ್ ಇರುತ್ತೆ ಕಂಪಲ್ಸರಿ ನಿಮಗೆ 3 ಮಾರ್ಕ್ಸ್. ಇದರಲ್ಲಿ ಏನು 3D ಜಾಮೆಟ್ರಿಯಲ್ಲಿ ಒಂದು ಕ್ವಶನ್ಸ್ ಇರುತ್ತೋ. ಒಂದು 3 ಮಾರ್ಕ್ಸ್ ಇಂಪಾರ್ಟೆಂಟ್ ಪಾರ್ಟ್ ಯಾವ್ದು ಹೇಳಿದ್ದು ನಾನು, ಡಿಸ್ಟೆನ್ಸ್ ಬಿಟ್ವೀನ್ ಸ್ಕ್ಯೂ ಲೈನ್ಸ್ ಅಂಡ್ ಪ್ಯಾರಲಲ್ ಲೈನ್ಸ್ ಅಂಡ್ ಅನದರ್ ಒನ್ ಇಯರ್ ಆಲ್ಸೋ. ಇದು ಕೂಡ ಅಷ್ಟೇ 3 ಮಾರ್ಕ್ಸ್ ಪ್ಲೇನ್ ಇನ್ ನಾರ್ಮಲ್ ಫಾರ್ಮ್ ಅಲ್ಲೇ ಇರುತ್ತೆ. ಅದೇನು ನೋಟ್ ಅಂದ್ರೆ ಇಫ್ d is the distance from origin to the plane. Origin to the plane and L, N, R, L, M, N, R direction cosines of normal to the plane. Normal to the plane. Then the coordinates of foot of the perpendicular. Then the coordinates of foot of the perpendicular drawn from the origin to the plane is L into D, M into D, N into D. ಇದು ಕ್ವಶನ್ ನಿಮಗೆ ಅರ್ಥ ಆಗಿಲ್ಲ ಅನ್ಸುತ್ತೆ, ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇದು ಕೋಆರ್ಡಿನೇಟ್ ಪಾಯಿಂಟ್ಸ್ ಯಾವುದು? D ಅನ್ನೋದು ಡಿಸ್ಟೆನ್ಸ್ ಫ್ರಮ್ ದಿ ಹಾರಿಜನ್ ಟು ದಿ ಪ್ಲೇನ್. Here if D is the distance from the horizon to the plane and L, M, N are direction cosines of normal to the plane. L, M, N are direction cosines of normal to the plane.
then the coordinates of foot of the perpendicular drawn from the horizon to the plane. ಅಂದ್ರೆ ಇದಿಷ್ಟೇ ಹೇಳ್ತಾ ಇರೋದು, which is x axis, which is y axis, which is z axis. I will consider one plane, which is the plane ax plus by plus cz is equal to d, which is the equation of plane. ಅವ್ರು ಕೇಳೋದಿಷ್ಟು ನಿಮಗೆ find the coordinates of foot of the perpendicular, find the coordinates of foot of the perpendicular drawn from the origin to the plane ಅಂತ ಹೇಳ್ತಾರೆ. ಅಂದ್ರೆ ಒಂದು ಪ್ಲೇನ್ ಕೊಟ್ಟು ಆ ಪ್ಲೇನಿಗೆ ಒಂದು ಪ್ಲೇನ್ ಮೇಲೆ ಒಂದು ಪಾಯಿಂಟ್ ಇಂದ ಈ ಆರಿಜಿನ್ ಗೆ ಪರ್ಪೆಂಡಿಕ್ಯುಲರ್ ಆಗಿ ಒಂದು ಲೈನ್ ಡ್ರಾ ಮಾಡ್ಕೊಂಡಾಗ ಈ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಿರುತ್ತಲ್ಲ x1 y1 z1 ಅಂತಕ್ಕಂಥದ್ದು ಆ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಾಗಿರುತ್ತೆ ಅಂತ. Find the coordinates of the foot of the perpendicular drawn from the horizon to the plane, drawn from the horizon to the plane. Hence x1 y1 z1 is the coordinates of foot of the perpendicular drawn from the horizon to the plane. Hence here x1 y1 z1 here, which is x1, which is y1, which is z1, when the plane ax plus by plus z is equal to d, which is a divided by square root of a square plus b square plus c square, and that is L for m n. L m n are direction cosines of the plane ಆಗಿರಬೇಕು and distance d ಆಗಿರಬೇಕು. L into d, m into d plus n into d, that is the coordinates of foot of the perpendicular drawn from the origin to the plane. ಅರ್ಥ ಆಗಿದೆಯಲ್ವಾ? ಸೊ ಇದೇ ಫಾರ್ಮ್ ಅಲ್ಲಿ ನಿಮಗೆ ಪ್ರಾಬ್ಲಮ್ಸ್ ಇರುತ್ತೆ. 3 ಮಾರ್ಕ್ಸ್ ಇಂಪಾರ್ಟೆಂಟ್. ಅಲ್ಲಿ ಏನು ಮಾಡಲ್ಲ, n into d, m into d, n into d ಈ ಫಾರ್ಮುಲಾ ಯೂಸ್ ಮಾಡ್ತೀವಿ ಅಷ್ಟೇ. ಓಕೆ, ಈ ಪ್ರೊಸೀಜರ್ ಪ್ರಕಾರ, ಈ ನೋಟ್ ನಂಬರ್ ಪ್ರಕಾರ ನಾವು ಅದು ಫಾಲೋ ಮಾಡ್ತಾ ಹೋಗೋಣ. ಫಸ್ಟ್ ಒಂದು ಪ್ರಾಬ್ಲಮ್ ಬರ್ತಾ ಹೋಗಿ 3 ಮಾರ್ಕ್ಸ್ ಇಂಪಾರ್ಟೆಂಟ್ ಬರ್ಕೊಡಿಬೇಕು. 3 ಮಾರ್ಕ್ಸ್ಗೆ ಇಂಪಾರ್ಟೆಂಟ್. ಎಸ್, 3 ಮಾರ್ಕ್ಸ್ ಇಂಪಾರ್ಟೆಂಟ್. 3 ಮಾರ್ಕ್ಸ್ ಇದರಲ್ಲಿ ಫಸ್ಟ್ ಒನ್ ಅದರಲ್ಲಿ find the coordinates of the find the coordinates of foot of the perpendicular drawn from the origin to the plane is 2x minus 3y plus 4z. 2x minus 3y plus 4z is equal to minus 6 is equal to 0. 2x minus 3y plus 4z minus 6 is equal to 0. 3 marks important. 3 marks ಗೆ important problem. Okay, find the coordinates of foot of the perpendicular drawn from the horizon to the plane. One line x axis, y axis, which is x axis, y axis, and which is z axis. I will consider the plane, which is the plane. Which plane is, you know that, which is the plane is 2x minus 3y plus 4z is equal to 6. So consider the plane 2x minus 3y plus 4z is equal to 6. Our criteria, find the coordinates of foot of the perpendicular point x1, y1, z1 ಅಷ್ಟೇ ಕೇಳ್ತಾ ಇದ್ದಾರೆ. ಓಕೆ, ಹಾಗಾದ್ರೆ the given plane according to problem, given plane solution, given plane ಏನಿದೆ 2x minus 3 plus 4z is equal to 6. Given plane 2x minus 3y plus 4z is equal to d, which is of the form, ಯಾವ ಫಾರ್ಮ್? ax plus by plus cz is equal to b. So therefore I will consider therefore a is equal to 2 and b is equal to minus 3, a is equal to 2, b is equal to minus 3 and c is equal to 4. Therefore I will find the square root of a square plus b square plus c square, that is equal to square root of a square, that is 2 square, 4 plus 3 square, 9 plus 4 square, 16 is equal to root 29. Therefore given plane 2x minus
3y plus 4z is equal to 6 dividing by root 29 on both sides. Then 2 by root 29 x minus 3 by root 29 y plus 4 by root 29 z is equal to 6 by root 29. 6 by root 29. Okay, clear ಇದೆ ನಿಮಗೆ, which is Lx plus My plus Nz is equal to D form. Hence, therefore, L is equal to 2 by root 29 and M is equal to minus 3 by root 29 and N is equal to 4 by root 29, where distance D is equal to 6 by root 29. Hence, therefore, the coordinates of foot of the perpendicular point is L into D, M into D, N into D according to node. L into D, L into M into D, N into D. Therefore, L into D, yes. ಇವೆರಡು ಮಲ್ಟಿಪ್ಲೈ ಮಾಡಿ 6 into 2 12 divided by root 29 into root 29 29. 6 into minus 3 minus 8 divided by 29. 6 into 4 24 divided by 29, which is the coordinates of foot of the perpendicular, which is coordinates of foot of perpendicular drawn from the origin. Okay, 3 marks important. ಇದೊಂದು ನೋಟ್ ನ ಫಾರ್ಮುಲಾ ಪ್ರಕಾರ ಯೂಸ್ ಮಾಡಿದ್ದೀವಿ. ಈ ನೋಟ್ ನ we have to use by the formula. Okay, ಸೇಮ್ ಪ್ರೊಸೀಜರ್ ಅಲ್ಲೇ ಫಾಲೋ ಮಾಡ್ತಾ ಹೋಗ್ತೀವಿ. ಅನದರ್ ಒನ್ ಕ್ವೆಶ್ಚನ್ಸ್ ನೋಡ್ತಾ ಬನ್ನಿ. ಇದು 3 marks ಇಂಪಾರ್ಟೆಂಟ್. 3 ಟೈಮ್ಸ್ ಬರೆದು ಎಲ್ಲರೂ ಕೂಡ ಪ್ರಾಕ್ಟೀಸ್ ಮಾಡಲೇಬೇಕಿದ್ನ. ಓಕೆ, next one questions. Next one, same question. Find the coordinates of the foot of the perpendicular drawn from the horizon to the plane is here 2x plus 3y plus 4z minus 1. 2x plus 3y minus 4z is equal to 12. Find the coordinates of foot of the perpendicular drawn from the origin to the plane. 2x plus 3y plus 4z plus 4z minus 12. ಅಂದ್ರೆ minus 12 ಆಗಿ ಶಿಫ್ಟ್ ಆದ್ರೆ plus 12. ಆಕ್ಚುಲಿ ಕೊಟ್ಟಿರೋ ನಿಮಗೆ minus 12 ಅಂತ ಕೊಟ್ಟಿದ್ದಾರೆ. ಓಕೆ, minus 12 is equal to 0. Then the given equation of plane 2x plus 3y plus 4z is equal to 12, which is of the form. Same procedure, same diagram. ಹಾಗಾದ್ರೆ plane ಬೇರೆ ಆಗುತ್ತೆ. plane ಬೇರೆ ಆಗುತ್ತೆ. ಯಾವ ಫಾರ್ಮ್ ಅಂದ್ರೆ ax plus by plus cz. ಹಾಗಾದ್ರೆ a equal to 2, b equal to plus 3, c is equal to 4. Square root of ಅಂತ ಹೇಳಿದ್ರೆ root 29. Get the equation of plane 2x plus 3y plus 4z is equal to 6 dividing by root 29 on both sides. Then which is equation 2 divided by root 29, 3 divided by root 29, 4 divided by root 29, but here is equal to 12. Then which is 12 by root 29. 12 by root 29. Coordinates of foot of the perpendicular point LD, MD and D. Okay, and then D is equal to this plus D is equal to 12. Then the multiply ಮಾಡಿ L into D, M into D. 12 into 2 24 divided by 29, comma 12 into 3 36 divided by 29, comma 12 into 2 48 divided by 29, which is the coordinates of foot of the perpendicular drawn from the origin to the plane. Same procedure, value change ಮಾಡಿದೆ ನಾನು. ಇದೇ ಮೆಥಡ್ ಅಲ್ಲಿ ನೀವು ಪ್ರಾಕ್ಟೀಸ್ ಮಾಡಿ. another one questions ಇದೆ ತಗೊಳ್ಳಿ. Find the next one questions. X plus y plus z is equal to 1. Yes. Find the coordinates of the foot of the perpendicular drawn from the origin to the plane is x plus y plus z is equal to 1. X plus y plus z is equal to 1. Okay. The given plane is x plus y plus z is equal to 1, which is of the form. Ax plus a is equal to 1, b is equal to 1 and c is equal to 1. We find square root of
1 square is 1 plus 1 plus 1 is equal to square root of 3. Then the given plane is x plus y plus z is equal to 1 throughout to dividing by root 3 on both sides. 3 on both sides. Then the equation of plane is 1 by root 3 into x plus 1 by root 3 into y plus 1 by root 3 into z is equal to 1 by root 3. Then L is equal to M is equal to N is equal to, you know that, 1 by root 3, 1 by root 3, 1 by root 3. Okay, the distance is also 1 by root 3. Distance is 1 by root 3. Then L into D, M into D is here. 1 into 1, 1 by root 3 into root 3, 1 by 3. 1 by 3, comma, 1 by 3, comma, 1 by 3. That is the coordinates of foot of the perpendicular drawn from the horizon to the plane. Okay, ಇದು ಕೂಡ ನಿಮಗೆ ಕ್ಲಿಯರ್ ಆಗಿ ಗೊತ್ತಿದೆ. And moreover, ಇನ್ನೆರಡು ಪ್ರಾಬ್ಲಮ್ಸ್ ಇದಾವೆ ಇದ್ರಾಗೆ, ಯಾಕೆಂದ್ರೆ 3 ಮಾರ್ಕ್ಸ್ ಕೇಳೋ ಪ್ರಾಬ್ಲಮ್ ಇವು. ಇನ್ನೆರಡನ್ನ ನೀವು ಹೋಮ್ವರ್ಕ್ ತರ ಮಾಡಿ 3y ಪ್ಲಸ್ homework ತರ ಇದು. First one 3y plus 4z 3y plus 4z 3y plus 4z minus 6 is equal to 0. 3y plus 4z minus 6 is equal to 0. And second one question 5y plus 8 5y plus 8 is equal to 0. 5y plus 8 ಏನಿಲ್ಲ, ಸೇಮ್ ಪ್ರೊಸೀಜರ್ ಅಲ್ಲೇ ಮೈನಸ್ 6 ಆ ಕಡೆ ಶಿಫ್ಟ್ ಮಾಡ್ತಾರೆ. ಇಲ್ಲಿ x ನ ಕೋಆರ್ಡಿನೇಟ್ ಇರಲ್ಲ, ಅಂದಮೇಲೆ ಅದು 0 ಆಗುತ್ತೆ ಅಷ್ಟೇ. ಇದು 0 ಆಗುತ್ತೆ. ಇನ್ನು ಉಳಿದೆಲ್ಲ ಸೇಮ್ ಪ್ರೊಸೀಜರ್. ಡಿವೈಡಿಂಗ್ ಬೈ ಸ್ಕ್ವೇರ್ ರೂಟ್ ಆಫ್ a ವ್ಯಾಲ್ಯೂ ಇಲ್ಲಿ ಏನು 0, b ವ್ಯಾಲ್ಯೂ ಏನು 3, c ವ್ಯಾಲ್ಯೂ 4 is equal to d ಇರುತ್ತೆ. ಹಾಗಾದ್ರೆ ನೀವು ಡಿವೈಡಿಂಗ್ ಬೈ ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಮಾಡಿ ಸೇಮ್ ಪ್ರೊಸೀಜರ್ ಮಾಡಿ. ಬಟ್ x ನ ಕೋಆರ್ಡಿನೇಟ್ ಇರಲ್ಲ 0. ಇಲ್ಲಿ x ಕೋಆರ್ಡಿನೇಟ್ ಇಲ್ಲ, z ಕೋಆರ್ಡಿನೇಟ್ ಇಲ್ಲ. x ಕೋಆರ್ಡಿನೇಟ್ 0, z ಕೋಆರ್ಡಿನೇಟ್ 0, y ಕೋಆರ್ಡಿನೇಟ್ ಇರುತ್ತೆ. ಹಾಗೆ ಡಿಸ್ಟೆನ್ಸ್ ಸಿಗುತ್ತೆ ಡಿವೈಡಿಂಗ್ ಬೈ ಸ್ಕ್ವೇರ್ ರೂಟ್ ಮಾಡಿ. ಓಕೆ, ಇದಿಷ್ಟು ಕೂಡ ಸೇಮ್ ಪ್ರೊಸೀಜರ್. 3 ಮಾರ್ಕ್ಸ್ ಗೆ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಇವು. ಇವನ್ನ ಮಾಡಿ 3 ಮಾರ್ಕ್ಸ್ ಪ್ಲಸ್ 2 ಮಾರ್ಕ್ಸ್ ಪ್ರಾಬ್ಲಮ್. ಇವು ಯಾವ್ದ್ರ ಮೇಲೆ ಇದ್ದು ನಮಗೆ ಅಂದರೆ ಈಕ್ವೇಷನ್ ಆಫ್ ಪ್ಲೇನ್ ಇನ್ ನಾರ್ಮಲ್ ಫಾರ್ಮ್ ಅಲ್ಲಿ. ಓಕೆ, ನೆಕ್ಸ್ಟ್ ನಿಮಗೆ ಡಿರವೇಷನ್ಸ್ ಇದೆ. 3 ಮಾರ್ಕ್ಸ್ಗೆ 2 ಡಿರವೇಷನ್ ಕಂಪ್ಲೀಟು, ಇಂಪಾರ್ಟೆಂಟ್ ಡಿರವೇಷನ್ಸ್. ಅವನ್ನ ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ನಾನು ಕಂಟಿನ್ಯೂ ಮಾಡ್ತೀವಿ. ಓಕೆ, ರೆಗ್ಯುಲರ್ ಆಗಿ ಕ್ಲಾಸಸ್ನ ನೋಡಿ ವರ್ಕ್ ಹಾಕಿ. ಥ್ಯಾಂಕ್ ಯು.